ಇವತ್ತು ನಮ್ಮ ಥೀಮ್ ಇದ್ದಿದ್ದು ಕನಸಿನ ಕರ್ನಾಟಕ. ಈ ಕನಸಿನ ಕರ್ನಾಟಕದಲ್ಲಿ ಅಶ್ವಥ್ ನಾರಾಯಣ ಅವರ ಕನಸು ಹೇಗಿದೆ, ವಿಪಕ್ಷದ ಸ್ಥಾನ ಏನು, ಪಾತ್ರ ಏನು? ಬಹಳ ಮುಖ್ಯವಾಗಿ ಒಂದು ಉದ್ದೇಶ, ಅದು ಆಡಳಿತ ಪಕ್ಷವಾಗಿರಲಿ ಪ್ರತಿಪಕ್ಷವಾಗಿರಲಿ, ಒಟ್ಟಾರೆ ಒಂದು ಸಮಾಜವಾಗಿ ಒಂದು ನಾಡನ್ನ ಸದೃಢವಾಗಿ ಕಟ್ಟಲಿಕ್ಕೆ ಎಲ್ಲ ಶಕ್ತಿಗಳು ಸೇರಬೇಕು, ಎಲ್ಲ ವ್ಯಕ್ತಿಗಳು ಸೇರಬೇಕು, ಸದುದ್ದೇಶ ಇರಬೇಕು. ಇಲ್ಲೆಲ್ಲ ಒಂದ್ ಕಡೆ ನಮ್ಮ ಪ್ರತಿಷ್ಠೆಗಳು ಇರಬಾರ್ದು, ಪ್ರತಿಷ್ಠೆಗಳು ದುರುದ್ದೇಶಗಳು ಇರಬಾರದು. ಜನರ ಕಲ್ಯಾಣ, ಜನರ ಏಳಿಗೆಯನ್ನ, ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವು ಏನ್ ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದು ಇರಬೇಕು. ಆ ಉದ್ದೇಶ ಇಟ್ಕೊಂಡು ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನೂ ಸಹ ಇದರಲ್ಲಿ ಭಾಗವಾಗಿದ್ರೂ ಸಹ ಇಲ್ಲೆಲ್ಲ ಒಂದ್ ಕಡೆ ಇನ್ನ ಬಹಳ ಹಿಂದೆ ಇದ್ದೀವಿ. ಹಾಗಾಗಿ ಆ ದಿಕ್ಕಲ್ಲಿ ಹೆಜ್ಜೆ ಇಡುವಂಥದ್ದು ಆಗ್ಬೇಕಾಗುತ್ತೆ. ಹಿಂದೆ ಇರೋದಕ್ಕೆ ಕಾರಣಕರ್ತರು ಯಾರು ಸರ್? ಪ್ರತಿಪಕ್ಷದ ಪಾತ್ರ ಏನ್ ಬಂತು? ನಾವು ಹಿಂದೆ ಇದ್ದೀವಿ, ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸವನ್ನ ಪ್ರತಿಪಕ್ಷ ಯಾವಾಗ್ಲೂ ಮಾಡ್ತಾ ಇರುತ್ತೆ. ಆ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ಇದ್ದೀವಿ ಅಂತೇಳಿ ವಿಪಕ್ಷದವ್ರು ಹೇಳ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆದು ಈ ಕ್ಷಣಕ್ಕೆ ಅಭಾಸ ಅಂತ ಅನ್ಸ್ಬಿಡುತ್ತೆ. ನೋಡಿ, ರಾಜಕೀಯದಲ್ಲಿ ಪೊಲಿಟಿಕಲಿ ರೈಟ್ ಇರಬೇಕು ಅಂತಾರೆ ಯಾವಾಗಲೂ. ಪೊಲಿಟಿಕಲಿ ರೈಟ್ ಇರಬೇಕು, ತಕ್ಷಣ ಪರಿಹಾರ ಕೊಡಬೇಕು, ಕಣ್ಣಿಗೆ ಕಾಣುವಂಥದ್ದಾಗಬೇಕು. ಕಣ್ಣಿಗೆ ಕಾಣಬೇಕು. ನೀವು ಮಾಡೋ ಪ್ರಯತ್ನಗಳು ಬಹಳ ದೂರದೃಷ್ಟಿ ಇಟ್ಕೊಂಡು ನೀವು ಪ್ರಯತ್ನಗಳನ್ನ ಮಾಡ್ತಿರ್ತೀರಾ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ ಆಗುತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ಬಹಳಷ್ಟು ಮಾಡಿ ಮಾತ್ರ ನಾವು ನಾವೇನ್ ಹೇಳಿದ್ವಲ್ಲ ಸಾಧನೆಯನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಚುನಾವಣೆಗೆ ಹೋಗ್ತಾ ನಾವು ಎಷ್ಟು ರಾಜಕೀಯ ಪಕ್ಷಗಳು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಟ್ಟೇ ಕೊಡ್ತೀವಿ. ಶಿಕ್ಷಣ ಅಂದ್ರೆ ಆಗಲ್ಲ, ಸುಮ್ಮನೆ ಶಿಕ್ಷಣ ಅಂದ್ರೆ ಇವತ್ತು ಅಕ್ಷರತೆ ಕೊಡ್ತೀವಿ, ಲಿಟ್ರಸಿ ಕೊಡ್ತೀವಿ, ಎಲ್ಲ ಒಂದ್ ಕಡೆ ಒಂದು ಕ್ಲಾಸ್ ರೂಮ್ ಕಟ್ತೀವಿ, ಒಂದು ಬ್ಲಾಕ್ ಬೋರ್ಡ್ ಕೊಡ್ತೀವಿ, ಅದಾಗಲ್ಲ. ಇವತ್ತು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗಿದೆ. ಜಾಗತೀಕರಣ ಆಗಿರುವಂತದ್ದಿದೆ, ಖಾಸಗೀಕರಣ ಆಗಿರುವಂತದ್ದಿದೆ. ಜಾಗತೀಕರಣದಲ್ಲಿ ಅಳತೆಗೋಲೇನು? ಯಾವುದೇ ದೇಶದಲ್ಲಿ ಒಂದು ದೇಶದಲ್ಲಿ ಒಂದು ಶಕ್ತಿಯನ್ನು ಅಳಿಬೇಕು ಅಂದ್ರೆ ಯಾವ ಆಧಾರದ ಮೇಲೆ ನೀವು ಅಳಿತೀರಾ? ಹಾಗಾಗಿ ಇವತ್ತು ಈ ದಿಕ್ಕಿನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಆ ದಿಕ್ಕಿನಲ್ಲಿ ಈಗಿನ ಸರ್ಕಾರ ಅಂತೂ ಆ ದಿಕ್ಕಿನಲ್ಲಂತೂ ಮಾತಾಡ್ತಾನೆ ಇಲ್ಲ. ಏನ್ ಬಾಯಿ ತೆಗೆದ್ರು ಒಂದೇ ಒಂದು ಹೇಳ್ತಾರೆ, ಗ್ಯಾರಂಟಿ ಬಿಟ್ರೆ ಬೇರೆ ಏನು ಮಾತೇ ಬರೋಲ್ಲ. ಗ್ಯಾರಂಟಿ, ಕ್ವಾಲಿಟಿ ಎಜುಕೇಶನ್ ಗ್ಯಾರಂಟಿ ಕೊಡ್ತೀನಿ ಅನ್ನುವಂತ ಗಟ್ಟಿಯಾಗಿ ಹೇಳುವಂತ ಧೈರ್ಯ ಅವರಲ್ಲಿಲ್ಲ. ಯಾಕಂದ್ರೆ ಅವ್ರ ಕೈನಲ್ಲಿ ಆ ಆತ್ಮವಿಶ್ವಾಸ. ನಮಗೂ ವಿಷನ್ ಇದೆ, ನಾವು ಕೂಡ ಒಂದಷ್ಟು ಮಿಷನ್ ಇಟ್ಕೊಂಡು ಗ್ಯಾರಂಟಿ ಕೊಟ್ಕೊಂಡು ನಾವು ಮಾಡ್ತಾ ಇದ್ವಿ. ಟೈಮ್ ಬೇಕು ಹೇಳುತ್ತೆ ಸರ್ಕಾರ. ಆ ಟೈಮ್ ಅಲ್ಲ, ಈಗ ಹೆಜ್ಜೆಗಳನ್ನು ಇಟ್ಟಿಲ್ಲ. ನರೇಂದ್ರ ಮೋದಿ ಅವರು 15 ವರ್ಷ ಭಾರತವನ್ನ ಆಡಳಿತ ಮಾಡಿದವರು. ಅವರು ಇನ್ನು 45ನೇ ವರ್ಷದ 2045ರವರೆಗೆ ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಈಗಿರೋ ಸರ್ಕಾರ ಅದರಲ್ಲಿ ಮುಂಬರುವಂತ ದಿನದಲ್ಲಿ ವಿಷನ್ ಇಟ್ಕೊಳ್ಳೋದು ತಪ್ಪೇನು? ತಪ್ಪು ನಾನು ಹೇಳದಲ್ಲ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಬೇಕು, ನಾನು ಒಪ್ಕೊಳ್ತೀನಿ. ಆದ್ರೆ ಪ್ರಯತ್ನನೂ ಇಲ್ವೇ, ಉದ್ದೇಶನೂ ಇಲ್ವೇ? ಆ ಉದ್ದೇಶ, ಪ್ರಯತ್ನ, ಇಚ್ಛೆ. ಇವಾಗ ಎಜುಕೇಶನ್ ಇಸ್ ಎ ಕನ್ಕರೆಂಟ್ ಸಬ್ಜೆಕ್ಟ್. ಕನ್ಕರೆಂಟ್ ಸಬ್ಜೆಕ್ಟ್ ಅಂತೂ ಹೇಳಲಿಕ್ಕೆ ಹೋಗಲ್ವಲ್ಲ ಇವರು. ಇದು ಸ್ಟೇಟ್ ಸಬ್ಜೆಕ್ಟ್ ಅಂತೂ ಹೇಳಕ್ ಹೋಗ್ತಾರೆ. ಏನು ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಈಗ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಮಾತಾಡ್ತಿರೋದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಪ್ರಥಮ ಅಲ್ಲ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಶಿಕ್ಷಣ ನೀತಿ ಬರ್ತು, ತದನಂತರ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬಂತು, ತದನಂತರ 36 ವರ್ಷದ ನಂತರ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ತರುವಂತದ್ದಾಗಿದೆ. ಅದನ್ನ ಅಳವಡಿಸಿಕೊಳ್ಳುವಂಥದ್ದು. ಅದರಲ್ಲಿ ಇರೋದೇನು ವಿಚಾರ? ಕಲಿಯೋದು ಹೇಗೆ, ಕಲಿಸೋದು ಹೇಗೆ, ಮೌಲ್ಯಮಾಪನ ಮಾಡೋದು ಹೇಗೆ? ಈ ಮುಖ್ಯವಾದಂತ ವಿಚಾರಗಳನ್ನ ಈ ಕಾಲಕ್ಕೆ ಪ್ರಸ್ತುತವಾಗಿ ಅಳವಡಿಸಿಕೊಳ್ಳುವಂತ ಸರಳ ವಿಚಾರಗಳನ್ನು ಸಹ ಮಾಡದೆ, ಅದರಲ್ಲೂ ರಾಜಕೀಯ
ಕಲಿಯೋದು ಮಕ್ಕಳು, ಕಲಿಸೋದು ಮಕ್ಕಳಲ್ಲಾಗುವಂಥದ್ದು. ಆ ಮಕ್ಕಳಲ್ಲಾಗುವಂಥದ್ದಕ್ಕೆ ಇವ್ರದೇನು ನಾವು ಪೊಲಿಟಿಕ್ಸ್ ಮಾಡ್ಲಿಕ್ಕಿದೆ? ಇಟ್ ಇಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಕರಿಕ್ಯುಲಮ್, ಸಿಲೆಬಸ್ ಬಗ್ಗೆ ಇಲ್ಲ. ಸೊ ಇಂಥ ಸರಳವಾದ ವಿಚಾರಗಳನ್ನ ನಾವೆಲ್ಲೋ ಒಂದ್ ಕಡೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಎಜುಕೇಟ್. ಇವತ್ತು ಅಂಬೇಡ್ಕರ್ ಅವರು ಒಂದು ದೊಡ್ಡ ಶಕ್ತಿ ಆಗ್ಲಿಕ್ಕೆ, ಅಥವಾ ಮಹಾತ್ಮ ಗಾಂಧಿ ಒಂದು ದೊಡ್ಡ ಶಕ್ತಿ ಆಗ್ಲಿಕ್ಕೆ, ಯಾರೇ ನಾಯಕರುಗಳು ಒಂದು ದೊಡ್ಡ ಶಕ್ತಿಯಾಗಿ ಒಂದು ನಾಯಕತ್ವ ಬೆಳಿಲಿಕ್ಕೆ ಮುಖ್ಯ ಕಾರಣ, ವ್ಯಕ್ತಿತ್ವ ಬೆಳಿಲಿಕ್ಕೆ ಮುಖ್ಯ ಕಾರಣನೇ ಅವರು ಪಡೆದಂತ ಗುಣಮಟ್ಟದ ಶಿಕ್ಷಣ. ಹಾಗಾಗಿ ಇದಕ್ಕೆಲ್ಲ ಒಂದ್ ಕಡೆ ಆದ್ಯತೆ ಕೊಡದೇನೆ ನಮ್ಮ ನಾಡು ಇವತ್ತು, ನಮ್ಮ ಕರ್ನಾಟಕ ಆಗ್ಲಿ, ನಮ್ಮ ಬೆಂಗಳೂರಾಗ್ಲಿ, ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿರೋದು ಯಾವ ಕಾರಣದಲ್ಲಿ? ಆವಿಷ್ಕಾರ, ತಂತ್ರಜ್ಞಾನ, ಉದ್ಯಮಶೀಲತೆ, ಹೊಸತನ, ಸ್ಟಾರ್ಟ್ಅಪ್ಸ್ಗಳೆಲ್ಲ ತರ್ತಿರೋದ್ರಿಂದ ಇವತ್ತು ರಾಜ್ಯದ ಏನಾರ ಆದಾಯ ಬರ್ತಿದೆ ಅಂದ್ರೆ ಯಾವ ಸೆಕ್ಟರ್ ಇಂದ ಬರ್ತಿದೆ? ಸರ್ವಿಸ್ ಸೆಕ್ಟರ್ ಮೇನ್ ಆಗಿ ಒಟ್ಟೋದ್ರೆ ಬೇರೆ ಎಲ್ಲಿದೆ ಆದಾಯ? ಸೊ ಹೀಗಾಗಿ ಈಗ ಉತ್ಪಾದನೆಗಳನ್ನ ಬರ್ತಾ ಇಲ್ವಾ, ರಾಜ್ಯಕ್ಕೇನು ಬರ್ತಾ ಇಲ್ವಾ? ಐಟಿ-ಬಿಟಿ ನಲ್ಲಿ ನೀವಿದ್ದಾಗ, ನೀವು ಮಂತ್ರಿಗಳಾಗಿದ್ದಾಗ ಸುಮಾರು ಐಟಿ-ಬಿಟಿ ಕಂಪನಿಗಳನ್ನ ರಾಜ್ಯಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರಿ. ನಾನು ಎಲ್ಲಿ ಪಾಯಿಂಟ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಇವತ್ತು ಅದೇ ಐಟಿ-ಬಿಟಿ ಕಂಪನಿಗಳು ಇಲ್ಲಿ ಬೆಂಗಳೂರಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಮಳೆ ಬಂದ್ರೆ ನೀರ್ ಬರುತ್ತೆ, ನಾವು ಇಲ್ಲಿದ್ರೆ ನಮ್ಗೆ ಕಷ್ಟ ಆಗುತ್ತೆ, ರಸ್ತೆ ಸರಿ ಇಲ್ಲ, ಗುಂಡಿಗಳು ಬಿದ್ದಿದ್ದಾವೆ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತಿದ್ದ ಕಾಯ್ದಿದ್ದಾರೆ ಪಕ್ಕದ ರಾಜ್ಯವರು, ಬನ್ನಿ ನಿಮ್ಗೆ ಏನ್ ಫೆಸಿಲಿಟಿ ಬೇಕೋ ನಾವು ಕೊಡ್ತೀವಿ ಅಂತೇಳಿ. ಅವತ್ತು ಮಾಡಿಟ್ಟಂತ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಟ್ಟಂತ ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದಿತ್ತ? ಅಥವಾ ಇವತ್ತಿರುವಂತ ಸರ್ಕಾರವನ್ನ ಕೇಳಿದ್ರೆ ಬಿಜೆಪಿಯವರೇ ಏನು ಮಾಡ್ಲಿಲ್ಲ ಅಂತೇಳಿ ಕೇವಲ ಆರೋಪ ಪ್ರತ್ಯಾರೋಪದಲ್ಲೇ ಕಾಲಹರಣ ಆಗ್ತಾ ಇದೆ ವಿನಃ ಅಭಿವೃದ್ಧಿ ಆಗ್ಲಿ, ಇರುವಂತ ಐಟಿ-ಬಿಟಿಗಳನ್ನ ಉಳಿಸಿಕೊಳ್ಳುವಂತ ಕೆಲಸಗಳಾಗ್ಲಿ ಪ್ರತಿಪಕ್ಷನೂ ಮಾಡ್ತಾ ಇಲ್ಲ, ಆಡಳಿತ ಪಕ್ಷನೂ ಮಾಡ್ತಾ ಇಲ್ಲ. ಒಪ್ಕೊಳ್ತೀರಾ? ಖಂಡಿತ ಹೌದು. ನ್ಯೂನತೆ ಇರುತ್ತೆ. ಆ ನ್ಯೂನತೆಯನ್ನ ಸರಿ ಮಾಡುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಆಗ್ಬೇಕು. ಒಂದು ನ್ಯೂನತೆಯನ್ನ ಎದ್ದು ಕಂಡು ಅನಾನುಕೂಲತೆ ಆದಾಗ ಒಂದು ಸೌಜನ್ಯತೆ ಇರಬೇಕು. ಆಯ್ತು, ನಮ್ಮಿಂದ ನಿಮ್ಗೆ ಅನಾನುಕೂಲತೆ ಆಗಿದೆ, ಇದನ್ನ ಸರಿ ಮಾಡೋಣ, ಬಗೆಹರಿಸೋಣ ಅಂತ ಔದಾರ್ಯನಾರ ತೋರಿಸ್ಬೇಕಲ್ಲ, ಸೌಜನ್ಯತೆ ತೋರಿಸ್ಬೇಕಲ್ಲ. ಬೇಕಿದ್ರೆ ಇರಿ, ಬೇಕಿಲ್ದರೆ ಹೋಗಿ. ಬೇಕಿದ್ರೆ ಇರಿ, ಇಲ್ಲದ್ರೆ ಹೋಗಿ. Co-powered by Canara Bank. Together we can. Beverage partner Campa Energy. Energy Blast Super Fast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर